ಸೊ ಇಂತಹ ಅದ್ಭುತವಾದ ಅವಕಾಶ ESSA ಮೂಮೆಂಟ್ ಅಂಡ್ PMC ಕನ್ನಡ ಚಾನಲ್ನಿಂದನೂ ಆಗ್ಬೋದು. ಯಾಕಂದರೆ ಇವತ್ತು ಎಷ್ಟೋ ಜನ ಬಂದಿರೋದು PMC ಕನ್ನಡ ಚಾನಲ್ ಮುಖಾಂತರ. ಇಲ್ಲಿ ನಾನು ನಿಂತಿದ್ದೀನಿ ಅಲ್ಲ, ನಾನು ಕೂಡ ಒಂದು PMC ಕನ್ನಡ ಚಾನಲ್ ಮುಖಾಂತರನೇ ಬಂದಿರೋದು. ಸೊ ಹಾಗಾಗಿ ಅದಕ್ಕೆ ಫಸ್ಟ್ ಕೃತಜ್ಞತೆ ಹೇಳ್ತಾ ಇವತ್ತು ಮೂವತ್ತು ಆಗೋಣ. ಯಾಕಂದರೆ 108 ದಿನಗಳ ಒಂದು ಗ್ರೌಂಡ್ ಲೆವೆಲಿಂದ ವರ್ಕ್ ಆಗಿದೆ. ಸೊ ಅದು ಒಂದೇ ಪ್ರತಿಯೊಬ್ಬರಿಗೂ ಧ್ಯಾನ ಜಗತ್, ಶಾಖಾಹಾರ ಜಗತ್, ಪಿರಮಿಡ್ ಜಗತ್ ಅನ್ನೋದು ತಲುಪಬೇಕು ಅನ್ನೋ ಉದ್ದೇಶದಿಂದ ಇದು ಸ್ಟಾರ್ಟ್ ಆಗಿದೆ. ಒಂದೊಂದಲ್ಲ, ಎಲ್ಲ ಏರಿಯಾಗಳಲ್ಲೂ ಕೂಡ ನಡೆದಿದೆ. 108 ರ್ಯಾಲಿಯ ಹೆಸರಿಗೆ ಒಂದು ದಿನ ಒಂದು ಊರು ಅಲ್ಲ, ಸುಮಾರಾಗಿ ಒಂದು 300 ಊರುಗಳಿಗಿಂತಲೂ ಜಾಸ್ತಿ ಮೂವ್ ಆಗಿದ್ದೀವಿ. ಸೊ ಪಿರಮಿಡ್ ಮಾಸ್ಟರ್ಸು ಇಲ್ಲಿ 108 ಮಾಸ್ಟರ್ಸ್ ಅಲ್ಲ, 500 ಜನ ಮೇಲೆ ರೆಡಿ ಆಗಿದ್ದಾರೆ. ಸೊ 13ರಿಂದ 14 ಸೆಂಟರ್ಸ್ ಓಪನ್ ಆಗಿದೆ ಇವಾಗ. ಸೊ ಎಷ್ಟೋ ಜನ ಎಲ್ಲ ಕಡೆ ರ್ಯಾಲಿಗಳು ನಡೀತಾ ಇದೆ. ಈಗ ಬರೀ ನಾವೇನಂದ್ಕೊಂತೀವಿ, ಬ್ಯಾಂಗ್ಳೂರಲ್ಲಿ ಒಂದೇ ಸಸ್ಯಾಹಾರ ಜಾಥಾ ಅಂತ ಅನ್ಕೊಂತಾ ಇದ್ವಿ. ಹಾಗಲ್ಲ, ದಿನಕ್ಕೆ 15ರಿಂದ 20 ಕಡೆ ನಡೀತಾ ಇದೆ. ಬರೀ ನಾವು ಸೌಂಡ್ ಮಾಡ್ಕೊಂಡು ಹೋಗೋದು ಅಲ್ಲ, ಪ್ರತಿ ಒಂದು ಮನೆಗೂ ಮುಟ್ಟಿಸ್ಬೇಕು ಅಂತ ಈ ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ಕಡೆಯಿಂದ ಎಲ್ಲರೂ ಅರ್ಥ ಆಗಿದೆ. ಬರೀ ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ಒಂದೇ ಅಲ್ಲ, ಎಲ್ಲ ಅವರವರ ಆದ ಫೌಂಡೇಶನ್ ಸ್ಟಾರ್ಟ್ ಮಾಡಿಕೊಂಡು ಅವರವರ ಭಾಗಗಳಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಮಾಸ್ಟರ್. ಇಷ್ಟು ಒಂದು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಅತ್ರಿಜಿ ಕಾನ್ಶಿಯಸ್, ಅಮರಾಜಿ ಕಾನ್ಶಿಯಸ್, ಕೃಷ್ಣಾನಂದ ಗುರುಜಿ ಕಾನ್ಶಿಯಸ್, ಇಷ್ಟು ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಮುಖಾಂತರನೇ ನಡೀತಿರೋದು. ಇದು ನಾವೆಲ್ಲ ಒಂದು ಜಸ್ಟ್ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ. ನಾವು ಒಬ್ಬರಿಂದ ಅಂತ ಅಲ್ಲೇ ಅಲ್ಲ, ಜಸ್ಟ್ ವಿ ಆರ್ ಆಲ್ ಆರ್ ಸರ್ವೆಂಟ್ಸ್, ದಟ್ಸ್ ಇಟ್. ಎಲ್ಲ ನಮ್ಮ ಹಾಸ್ಟೆಲ್ ಎನರ್ಜೀಸ್, ಹಾಸ್ಟೆಲ್ ಮಾಸ್ಟರ್ಸ್ ಎನರ್ಜೀಸ್ ಕಂಪ್ಲೀಟ್ ಆಗಿ ಪತ್ರಿಜಿ ಕಾನ್ಶಿಯಸ್. ಪತ್ರಿಜಿ ಇರುವಾಗ ಒಂದು ಕಾನ್ಶಿಯಸ್ ಇದ್ರೆ, ಪತ್ರಿಜಿ ಹೋದ್ಮೇಲೆ ಅಲ್ಟಿಮೇಟ್ ಆಗಿ ಸ್ಪ್ರೆಡ್ ಆಗಿದೆ. ಯಾರೆಲ್ಲ ಎಷ್ಟು ಉಪಯೋಗಿಸ್ಕೊಂತಾರೋ ಅವ್ರು ಅಲ್ಲಿ ಬಂದು ನಿಂತ್ಕೊಳ್ತಾರೆ, ಯಾರು ಕೆಲಸ ಮಾಡ್ತಾರೋ ಅವ್ರ ಜೊತೆ ಅವ್ರು ಇರ್ತಾರೆ ಅನ್ನೋದಕ್ಕೆ ಈ ಒಂದು 108 ರ್ಯಾಲಿನೇ ಒಂದು ಉದಾಹರಣೆ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಮಾಸ್ಟರ್ಸ್ ನ ಕ್ರಿಯೇಟ್ ಮಾಡೋದೇ ಈ ಒಂದು ಉದ್ದೇಶ. ಸುಮಾರು ಫೌಂಡೇಶನ್ಸ್ ಬರಬೇಕು, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕು ಅನ್ನೋ ಉದ್ದೇಶ. ಸೊ ಇದಕ್ಕೆ ಮುಖ್ಯ ವಹಿಸಿರೋದು ನಿರ್ಮಲಾ ಶರ್ಮಾ ಮೇಡಮ್, ಕಳಾವತಿ ಮೇಡಮ್, ಅವರು ಆರ್ಗನೈಸರ್ಸ್. ಅವರು ಮಾತಾಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ನಾವು ಭಾಗಿಯಾಗೋದಕ್ಕೆ ತುಂಬಾ ಸಂತೋಷ ಆಗಿದೆ. ಇದು ನಮ್ಮ ಅದೃಷ್ಟ ಅಂತ ತಿಳ್ಕೊತೀನಿ. ಏನು ಮಾತಾಡೋಕ್ಕೂ ಮಾತೇ ಇಲ್ಲ ನನಗೆ. ಇಷ್ಟು ಆನಂದ ಅನ್ನೋದು ಹಿಡಿಯಕ್ಕಾಗ್ತಾ ಇಲ್ಲ. ಎಲ್ಲ ಅವಕಾಶ ಮಾಡ್ಕೊತಾ ಪತ್ರಿಜಿ ಗುರುಗಳಿಗೆ ಎಲ್ಲ ಶುರು ಮಾಡಿದ್ದಕ್ಕೆ ವಂದನಾಲ ಪತ್ರಿ ಮೇಡಮ್ಗೆ ತುಂಬಾ ಧನ್ಯವಾದಗಳು. ಇಬ್ಬರಿಗೆ ಕಥಕೃತು ಅಂತ ಹೇಳ್ತಾರೆ.
100 ಎಕರೆಗಳನ್ನು ಮಾಡಿದಂತೆ ಆದಾಯ ಶೋಭಾ ಅವರು 108 ಮಾಡೋದ್ರಿಂದ ಇನ್ನರಿಗಿಂತ ಒಂದು ಸ್ಟೆಪ್ಪು ಪ್ಲೇನಲ್ಲೇ ಇರ್ತಾರೆ. ಅದು ತುಂಬ ಗರ್ವ ಪಡಿಸಬೇಕಾದ ವಿಷಯ ಆಗಿದೆ. ಇವತ್ತು ಇಲ್ಲಿ ಸಂಜೀವಿನಿ ನಗರ ಇಂದ ಕೆಲವೇ ಕ್ಷಣದಲ್ಲಿ ಕಾರ್ಯ ಸ್ಟಾರ್ಟ್ ಆಗುತ್ತೆ ಮಾಸ್ಟರ್ಸ್. ಸೊ ಇವತ್ತುವರೆಗೂ ಎಲ್ಲ ಮೇನ್ ನಾವು ಮಾಡ್ತಾ ಇರೋ ಮೂಲ ಕಾರಣ ಏನಂದ್ರೆ ಸಸ್ಯಾಹಾರ ಜಗತ್, ಹಿಂಸೋ ಪರಮೋ ಧರ್ಮ, ಹಿಂಸಾ ಚೋಡೋ ಹಂಸಾ ಪಕಡೋ, ಇದು ಪತ್ರಿಜಿ ಸಂಕಲ್ಪ. ಆ ಸಂಕಲ್ಪದಿಂದಲೇ ಈಗ ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ವತಿಯಿಂದ ಪ್ರತಿ ದಿನ ಶಾಕಾಹಾರಗಳು ರ್ಯಾಲೀಸ್ ನಡೀತಾ ಇದೆ. ಈ ರ್ಯಾಲೀಸ್ ಇಲ್ಲಿಗೆ ನಿಲ್ಲಿಯಲ್ಲ ಮಾಸ್ಟರ್ಸ್, ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಈ 108 ನಿಂದ 1000, 1000 ಇಂದ 10,000, 10,000 ಇಂದ 1 lakh, 1 lakh ನಿಂದ 10 lakhs, 10 lakhs ನಿಂದ 1 crore, 1 crore ನಿಂದ 10 crore ರ್ಯಾಲೀಸ್ ಅಟ್ ಎ ಟೈಮ್ ಹೋಲ್ ಭೂಮಂಡಲದಲ್ಲಿ ಎಲ್ಲಾನು ನಡೆಯುತ್ತಿದೆ. ಇದೊಂದು ಕೇವಲ ಒಂದು ಜಸ್ಟ್ ಒಂದು ವಿಚಾರ. ಸೊ ಇದೇ ತರ 108 ಪಿರಮಿಡ್ಸ್, 108 ಮಾಸ್ಟರ್ಸ್, ಇದೇ ತರ ಪಿರಮಿಡ್ಸ್ ಕಂಟಿನ್ಯೂ ಆಗುತ್ತೆ. ಪ್ರತಿ ಮನೆ ಮೇಲೆ ಒಂದು ಪಿರಮಿಡ್ ಬರ್ಬೇಕನ್ನೋದು ಪತ್ರಿಕೆ ಅವರ ಸಂಕಲ್ಪ. ಸೊ ಆ ಕಾನ್ಸೆಪ್ಟ್ ನಿಂದನೇ ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ಇಂದ ಪಿರಮಿಡ್ಸ್ ಇವಾಗ ಆಲ್ರೆಡಿ 35 ಮಾಸ್ಟರ್ಸ್ ಆಲ್ರೆಡಿ ಪಿರಮಿಡ್ಸ್ಗೆ ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಾರೆ. ಅದೇ ತರ ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ವತಿಯಿಂದ ಇವತ್ತುವರೆಗೂ ಲಾಸ್ಟ್ 3 months ಅಲ್ಲಿ 12 ಪಿರಮಿಡ್ ಸುಭಾಷ್ ಪತ್ರಿಜಿ ಪಿರಮಿಡ್ ಮೆಡಿಟೇಷನ್ ಸೆಂಟರ್ಸ್ ಸ್ಟಾರ್ಟ್ ಆಗಿದೆ ಮಾಸ್ಟರ್ಸ್. ಸೊ ಇದೇ ತರ ಪಿರಮಿಡ್ ಸೆಂಟರ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಪಿರಮಿಡ್ಸ್ ಮತ್ತೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ, ಇದೇ ಒಂದೇ ಸಂಕಲ್ಪ ಮಾಸ್ಟರ್ಸ್. ಪ್ರತಿಯೊಬ್ಬರು ಉದ್ಯೋಗರಾಗಬೇಕು. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಸೊ ಪತ್ರಿಜಿ ಸರ್ ಸಂಕಲ್ಪ ಒಂದೇ, 8 ಬಿಲಿಯನ್, ಈ ಭೂಮಂಡಲದಲ್ಲಿ 8 ಬಿಲಿಯನ್ ಪೀಪಲ್ ಇದ್ದಾರೆ. ಪ್ರತಿಯೊಬ್ಬರು ಧ್ಯಾನಿಗಳಾಗಬೇಕು, ಶಾಕಾಹಾರಿಗಳಾಗಬೇಕು, ಪ್ರತಿ ಮನೆ ಮೇಲೆ ಪಿರಮಿಡ್ಸ್ ಬರಬೇಕು ಅನ್ನೋ ಸಂಕಲ್ಪ. ಆ ಸಂಕಲ್ಪದಿಂದಲೇ ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ಅನ್ನೋದು ಸೃಷ್ಟಿಯಾಗಿದೆ. ಸೊ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ PMC ಕನ್ನಡ ಚಾನೆಲ್ಗೆ ಅನಂತ ಕೋಟಿ ಆತ್ಮಪೂರ್ವಕ ನಾಮ ಸಲ್ಲಿಸ್ತಾ ಇದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಮಾಸ್ಟರ್ಸ್ಗೂ ನಮಸ್ಕರಿಸುತ್ತಾ, ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೂ ನಮಸ್ಕರಿಸುತ್ತಾ, ಯೂನಿವರ್ಸಲ್ ಇರೋ ಸಕಲ ಆಸ್ಟರ್ ಮಾಸ್ಟರ್ಸ್ಗೆ, ಭೂಲೋಕದಲ್ಲಿರುವ ಸಕಲ ಯೋಗಿ ಯೋಗೇಶ್ವರರಿಗೆ, ಪಂಚಭೂತಗಳಿಗೆ, ಭೂಮಾತೆಗೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತಾ, ಇಂಥ ಒಂದು ಅದ್ಭುತವಾದ ಅವಕಾಶ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನು ಗೊತ್ತೂ ಇಲ್ಲ ನನಗೆ ಈ ಥರ ಒಂದು ಒಳ್ಳೆ ದಿನ ನನಗೆ ಬರುತ್ತೆ. ರ್ಯಾಲಿ ಒಂದು ನಡೆಸ್ತೀವಿ, ನಾನು ಹುಟ್ಟಿ ಬೆಳೆದ ಈ ಒಂದು ಏರಿಯಾದಲ್ಲಿ ನಾನು ರ್ಯಾಲಿ ನಡೆಸ್ತೀನಿ ಅಂತ ನಾನು ನಿಜವಾಗ್ಲೂ ಹೆಸರು ಮಾಡಿದ್ದೀರ. ತುಂಬಾ ಸಂತೋಷ ಆಗ್ತಾ ಇದೆ. ರ್ಯಾಲಿ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಶಾಕಾಹಾರ, ನಾನು ಫಸ್ಟ್ ವೆಜಿಟೇರಿಯನ್ನೇ, ಸಖತ್ತಾಗಿ ತಿಂತಾ ಇದ್ದೆ. ವೆಜಿಟೇರಿಯನ್ ಏನೋ ನಾನ್ ವೆಜ್ ಇಲ್ಲ ಅಂದ್ರೆ ಮುದ್ದೆ ಇಲ್ಲ. ಆ ಥರ ಮೀನು ತಗೊಂಡ್ಬಂದ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಇಡೀ ವಾರ ಫ್ರೈ ಮಾಡಿ ತಿನ್ನೋದು, ಆ ಥರ ತಿಂತಿದ್ದಂಥ ವ್ಯಕ್ತಿ ನಾನು. ಈಗ ಧ್ಯಾನಕ್ಕೆ ಬಂದ್ಮೇಲೆ, ಧ್ಯಾನಕ್ಕೆ ಬರೋಕ್ಕೆ ಮುಂಚೆನೆ ಫಸ್ಟ್ ನಾನು ಬಿಟ್ಟಿದ್ದೆ ಇದು ನಾನ್ ವೆಜ್. ಅದು ಹೇಗೆ ಅಂದ್ರೆ, ಅದು ನನಗೆ ಏನೇನೋ ಹಲವಾರು ಕಾರಣಗಳಿಂದ ಡಿಪ್ರೆಷನ್ ಹೋದಾಗ ದೇವ್ರನ್ನ ಪ್ರಶ್ನೆ ಮಾಡಿದಾಗ ನನಗೆ ಫಸ್ಟ್ ನಾನು ನಾನ್ ವೆಜ್ ಬಿಟ್ಟಿದ್ದು. ನಾನ್ ವೆಜ್ ಬಿಟ್ಟಿದ್ದಾದ್ಮೇಲೆ ನಾನು ಧ್ಯಾನಕ್ಕೆ ಬಂದಿದ್ದು. ಸೊ ನಾನ್ ವೆಜ್ ಬಿಟ್ಮೇಲೆ ನನ್ನ ಶರೀರ ಈಗ ಒಳ್ಳೆ ದೇವಾಲಯ ತರ ಇದೆ. ಸೊ ನಾನ್ ವೆಜ್ ಬಂದ್ಬಿಟ್ಟು ಮಾನವರ ಆಹಾರ ಅಲ್ಲ, ಅದು ಮಾನವರು ಏನಿದ್ರು ಪ್ರಕೃತಿನಲ್ಲಿ ಏನ್ ಸಿಗುತ್ತೆ ಅದನ್ನ ತಿನ್ಬೇಕು. ನಾನ್ ವೆಜ್ ತಿಂದ್ರೆ ಅದ್ರ ಆ ಪ್ರೋಟೀನ್ ಇದೆ, ಆ ವಿಟಮಿನ್ ಇದೆ, ಈ ಇದೆ, ಅದೆಲ್ಲ ಏನು ಇಲ್ಲ. ಅದಕ್ಕಿಂತ ಹೆಚ್ಚಿನ ಪ್ರೋಟೀನ್, ವಿಟಮಿನ್ಸ್, ಕ್ಯಾಲ್ಸಿಯಂ ನಮಗೆ ಪ್ರಕೃತಿನಲ್ಲಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇರುತ್ತೆ. ಎಲ್ಲರೂ ಶಾಕಾಹಾರಿಗಳಾಗಬೇಕು, ಈ ಭೂಮಂಡಲ ಎಲ್ಲ ಶಾಕಾಹಾರಿಗಳಾಗಬೇಕು, ಧ್ಯಾನಿಗಳಾಗಬೇಕು ಅನ್ನೋದೇ ನಮ್ಮ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳ ಒಂದು ಸಂಕಲ್ಪ ಹಾಗೂ ಅವರ ಕನಸು. ಅವರ ಸಂಕಲ್ಪಕ್ಕೆ ಹಾಗೂ ಕನಸಿಗೆ ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್ ವರ್ಕ್ ಮಾಡ್ತಾ ಇದೀವಿ.
ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ಪ್ರತಿ ಇಡೀ ಆಲ್ ಓವರ್ ಇಂಡಿಯಾ ಎಲ್ಲ ನಾರ್ತ್ ಇಂಡಿಯನ್ ಆಗ್ಲಿ, ಆಂಧ್ರ ಆಗ್ಲಿ, ತಮಿಳ್ನಾಡು ಆಗ್ಲಿ, ಕರ್ನಾಟಕ ಆಗ್ಲಿ ಎಲ್ಲರೂ ತುಂಬಾ ಶ್ರಮ ಪಡ್ತಾ ಇದ್ದೀವಿ. ಯಾಕಂದ್ರೆ ನಾವೇನಿದ್ದೀವ ನಾವು ಹೋಲ್ ವರ್ಲ್ಡ್ ಎಲ್ಲರೂ ನಾವು ಆತ್ಮ ಬಂಧುಗಳೇ, ನಾವೇನು ಆನಂದನ ಪಡಿತಿದ್ದೀವಿ ಎಲ್ಲರಿಗೂ ಹಂಚಬೇಕು ಅನ್ನೋದೇ ನಮ್ಮ ಒಂದು PSSM ಗುರಿ ಉದ್ದೇಶ. ಸೊ ಎಲ್ಲರೂ ಶಾಕಾಹಾರಿಗಳಾಗಬೇಕು ಅಂತ ನಾವು ಈ ಒಂದು ಶಾಕಾಹಾರ ರ್ಯಾಲಿ ಮಾಡ್ತಾ ಇದ್ದೀವಿ. ಇದು ಯಶಸ್ವಿಯಾಗಿ ನಡೆಯೋದಕ್ಕೆ ಎಲ್ಲಾ ಮಾಸ್ಟರ್ಸ್ ನಮಗೆ ಸಹಕರಿಸಿದರೆ ಎಲ್ಲಾ ಮಾಸ್ಟರ್ಸ್ ಹೃದಯಪೂರ್ವಕವಾಗಿ ಹೃದಯ ಅಂತರಾಳದಿಂದ ಕೋಟಿ 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 ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಚಿನ್ಮಯ ಸ್ಪೆಷಲ್ ಫೌಂಡೇಶನ್, ಲೈಫ್ ಫೌಂಡೇಶನ್ ಅವರು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ನಂಗೆ ಈ ರ್ಯಾಲಿ ಮಾಡ್ಬೇಕು ಅಂತ ನಾನು ಯಾವಾಗ PSSMಗೆ ಎಂಟ್ರಿ ಆಗಿ, ಧ್ಯಾನಕ್ಕೆ ಎಂಟ್ರಿ ಆಗಿ ಫಸ್ಟ್ ಡೇನೇ ನಾನು ಯಾವಾಗ ಶಾಖಾಹಾರ ರ್ಯಾಲಿಗೆ ನಾನು ಭಾಗವಹಿಸಿದ್ನೋ ಅವಾಗೆ ನನ್ನ ಮೈಂಡಿಗೆ ಬಂದ್ಬಿಡ್ತು, ನಮ್ಮ ಏರಿಯಾದಲ್ಲಿ ರ್ಯಾಲಿ ನಡಿಬೇಕು, ಮಾಡ್ಬೇಕು ತುಂಬಾ ಒಳಗಡೆ ಕಿಚ್ಚಿತ್ತು. ಅದು ಇಷ್ಟು ಬೇಗ ನೆರವೇರಿಸ್ಕೊಡ್ತಾರೆ ಯೂನಿವರ್ಸು ಅಂತ ನಾನು ಅನ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್, ತುಂಬಾ ಹ್ಯಾಪಿ ಆಗಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಎಲ್ಲ ಮಾಸ್ಟರ್ಸ್ಗೂ ಥ್ಯಾಂಕ್ ಯು. ಆಕ್ಚುಲಿ ಜ್ಯೋತಿ ಮೇಡಮ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಯಾಕಂದರೆ 108 ಕಡೆ ರ್ಯಾಲೀಸ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಯಾಕೆ ಅಂದರೆ ಆ್ಯಕ್ಚುಲಿ 108 ವೆಜಿಟೇರಿಯನ್ ರ್ಯಾಲಿ ನಮಗೂ ಸಹ ಮೆಸೇಜ್ ಬಂದಿತ್ತು, ನಾನು ಅದು ಮಾಡೋಕ್ಕಾಗಲಿಲ್ಲ. ಆದರೆ ಜ್ಯೋತಿ ಮೇಡಮ್ ಮಾಡ್ತಿದ್ದಾರೆ. ನನ್ನ ಕಡೆಯಿಂದ ಅವ್ರಿಗೆ ಎಷ್ಟು ಕೃತಜ್ಞತೆ. ವೆಜಿಟೇರಿಯನ್ ಮಾಡಬೇಕು ಅಂತ ಹೇಳಿರೋ ನಮ್ಮ ಪತ್ರಿಕೆಸಲು ಅಂಥ ಗುರುಗಳಿಗೆ ನಾವು ಗುರುಗಳು ಮಾಡ್ದನ್ನು ನಾವು ಅನುಸರಿಸ್ತಿದ್ವಿ. ಜೊತೆಗೆ ಪ್ರಚಾರನೂ ಮಾಡ್ತಿದ್ವಿ. ಪ್ರತಿಯೊಬ್ಬರೂ ವೆಜಿಟೇರಿಯನ್ ರ್ಯಾಲಿಗೆ ಅಟೆಂಡ್ ಆಗೋದ್ರಿಂದ ನಾವು ಪ್ರೇಮ್ನಾಥ್ ಸರ್ ಹೇಳ್ತಾರೆ, ಒಂದು ವೆಜಿಟೇರಿಯನ್ ರ್ಯಾಲಿ ಮಾಡಿದ್ರೆ 1,000 ಗಂಟೆಗಳ ಕಾಲನೂ ಧ್ಯಾನ ಮಾಡಿದಷ್ಟು ಪವರ್ ಅಂತ. ಇಷ್ಟು ಪವರ್ ಒಂದು ಇಂಥ ರ್ಯಾಲಿಗೆ ಅಟೆಂಡ್ ಮಾಡಿ ಅಷ್ಟು ಎನರ್ಜಿ ಪಡ್ಕೋಬೋದು, ಅಷ್ಟು ಪವರ್ ಪಡ್ಕೋಬೋದು. ಅಂದರೆ ಪ್ರತಿಯೊಬ್ಬರು ವೆಜಿಟೇರಿಯನ್ ರ್ಯಾಲಿಗೆ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ನನಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮಾಂಸಾಹಾರ ಪಾಪಾಹಾರ ಪ್ರಾಣಿಗಳು ನಮ್ಮ ದೇವರು ಎಲ್ಲದರಲ್ಲಿದ್ದಾನೆ. ಕುರಿಯಲ್ಲಿ ದೇವರಿದ್ದಾನೆ, ಕೋಳಿಯಲ್ಲಿ ದೇವರಿದ್ದಾನೆ, ಮೀನಿನಲ್ಲಿ ದೇವರಿದ್ದಾನೆ ಅಂತಂದು ಏಕೈಕ ವ್ಯಕ್ತಿ ಹೇಳಿದಂತ ಮಹಾನ್ ವ್ಯಕ್ತಿ ಅಂದ್ರೆ ಬ್ರಹ್ಮಶ್ರೀ ಪತ್ರಿಸಿ ಸಾರ್ ಮಾತ್ರ. ಅವರು ಹೇಳ್ಕೊಟ್ಟಂತ ಮಾರ್ಗ
ಪ್ರಾಣಿಗಳಲ್ಲಿ ದೇವರು ಹೇಗೆ ನೋಡಿದ್ರು ನಮ್ಮಲ್ಲಿ ಕೂಡ ದೇವರು ನೋಡಿದ್ದಾರೆ. ಎಲ್ಲರೂ ಅವರಿಗೆ ಬುದ್ಧ ತರ ಕಾಣ್ತಾ ಇದ್ದೀವಿ, ಎಲ್ಲರೂ ನಾವು ದೇವ್ರ ತರ ಕಾಣ್ತಾ ಇದ್ದೀವಿ. ಹಾಗೆ ಈ ಭೂಮಂಡಲದಲ್ಲಿರುವಂತ ಸಕಲ ಪ್ರಾಣಿಗಳಲ್ಲಿ ದೇವರಿದ್ದಾರೆ ಅಂತ ಪ್ರತಿ ಸಾರಿ ಹೇಳ್ತಾರೆ. ಅದೇ ಕೆಲಸ ನಾವು ಮಾಡ್ತಾ ಇದೀವಿ. ನಾವು ಪ್ರತಿಯೊಬ್ಬರು ಸಸ್ಯಾಹಾರಿಗಳಾಗಬೇಕು, ಪ್ರತಿಯೊಬ್ಬರು ಧ್ಯಾನ ಮಾಡಿ ಅಂತ ಹೇಳಿ ಪ್ರತಿಯೊಬ್ಬರು ಲಿಪ್ಸಿ ಕನ್ನಡ ಚಾನಲ್ ನೋಡಕ್ಕೆ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.